ಲಕ್ಷ್ಮೀ ನಿವಾಸ ಸೀರಿಯಲ್ ಬಿಟ್ಟ ಮತ್ತೋರ್ವ ನಟಿ. ಕಾರಣ ಏನ್ ಗೊತ್ತಾ? ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಲಕ್ಷ್ಮೀ ನಿವಾಸ ಸೀರಿಯಲ್ ಸಾಕಷ್ಟು ತಿರುವುಗಳನ್ನು ಪಡೆದುಕೊಂಡು ಸಾಗುತ್ತಿದೆ. ಸದ್ಯ ಧಾರಾವಾಹಿಯಲ್ಲಿ ತನ್ನ ಅತ್ತೆ ಲಕ್ಷ್ಮಿ ಯಾರು ಅಂತ ವಿಶ್ವ ಹುಡುಕಾಡುತ್ತಿದ್ದಾನೆ. ಇತ್ತ ಜಯಂತ್ ಚಿನ್ನುಮರಿಗಾರಿಗೆ ತಡಕಾಡುತ್ತಿದ್ದಾರೆ. ಲಲಿತಾ ಸಾವಿನ ವಿಡಿಯೋ ಇಟ್ಕೊಂಡು ತನಗೆ ಬ್ಲಾಕ್ ಮೇಲ್ ಮಾಡ್ತಿರೋ ವ್ಯಕ್ತಿ ಬಗ್ಗೆ ಜಯಂತ್ಗೆ ಸುಳಿವು ಸಿಕ್ಕಾಗಿದೆ. ಇದರ ಮಧ್ಯೆಯೇ ಸೀರಿಯಲ್ನಿಂದ ಮತ್ತೋರ್ವ ಪ್ರಮುಖ ಪಾತ್ರಧಾರಿಯಾಗಿದ್ದ ಸೌಪರ್ಣಿಕಾ ಅಂದ್ರೆ ಯಶಸ್ವಿನಿ ತಮ್ಮ ಪಾತ್ರಕ್ಕೆ ಗುಡ್ ಬೈ ಹೇಳಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಲವಾರು ನಟರು ವೈಯಕ್ತಿಕ ಕಾರಣಗಳಿಗೆ ಧಾರಾವಾಹಿ ತೊರೆದಿದ್ದಾರೆ. ಸದ್ಯ ಯಶಸ್ವಿನಿ ಕೂಡ ಸೌಪರ್ಣಿಕಾ ಪಾತ್ರಕ್ಕೆ ಮತ್ತು ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಗುಡ್ ಬೈ ಹೇಳಿದ್ದಾರೆ. ಈ ಕುರಿತು ನಟಿ ಯಶಸ್ವಿನಿಯವರು ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಹಂಚಿಕೊಂಡಿದ್ದು, ಸೌಪರ್ಣಿಕಾ ಪಾತ್ರಕ್ಕೆ ವಿದಾಯ ಹೇಳುವ ಸಮಯ ಬಂದಿದೆ, ಮುಂದಿನ ಹೆಜ್ಜೆ ತಿಳಿಸುವೆ ಎಂದು ಧಾರಾವಾಹಿ ಶೂಟಿಂಗ್ ವೇಳೆ ಕ್ಲಿಕ್ಕಿಸಿದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ಅನೇಕರು ಅವರಿಗೆ ನಿಮ್ಮ ಮುಂದಿನ ಪಯಣ ಒಳಿತಾಗಲಿ ಅಂತ ಶುಭ ಕೋರಿದ್ದಾರೆ. ಮತ್ತೆ ಕೆಲವರು ನೀವು ಸೀರಿಯಲ್ ಬಿಡಬಾರ್ದಿತ್ತು ಎಂದು ಕಾಮೆಂಟ್ ಹಾಕಿದ್ದಾರೆ. ಆದರೆ ಅವರಿಗೆ ಯಾವುದೋ ಮತ್ತೊಂದು ಬಿಗ್ ಪ್ರಾಜೆಕ್ಟ್ ಆಫರ್ ಸಿಕ್ಕಿರೋದ್ರಿಂದ ಈ ಸೀರಿಯಲ್ ಬಿಟ್ಟಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ಆದರೆ ಅದು ಯಾವುದು ಅಂತ ಖಚಿತವಾಗಿಲ್ಲ. ಲಕ್ಷ್ಮೀ ನಿವಾಸ ಸೀರಿಯಲ್ ಶುರು ಆದಾಗಿನಿಂದಲೂ ಅನೇಕರು ಸೀರಿಯಲ್ ತೊರೆದಿದ್ದಾರೆ. ಅವರು ಯಾರು ಅನ್ನೋದನ್ನ ಹೇಳ್ತೇವೆ ನೋಡಿ. ಫಸ್ಟ್ ಧಾರಾವಾಹಿ ತೊರೆದಿದ್ದು ಸಿಂಚನ ಪಾತ್ರಧಾರಿ. 2 ಬಾರಿ ಈ ಪಾತ್ರ ಬದಲಾಗಿತ್ತು. ಸದ್ಯ ರೂಪಿಕಾ ಪಾತ್ರ ಮಾಡ್ತಿದ್ದಾರೆ. ಲಕ್ಷ್ಮಿ ಪಾತ್ರಧಾರಿ ನಟಿ ಶ್ವೇತಾ ಅವರು ತಮ್ಮ ಪಾತ್ರಕ್ಕೆ ಗುಡ್ ಬೈ ಹೇಳಿದ್ರು. ಚೆನ್ನೈನಲ್ಲಿ ನೆಲೆಸಿರುವ ಹಿರಿಯ ನಟಿಗೆ ಓಡಾಟ ಕಷ್ಟವಾಗಿತ್ತು. ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಧಾರಾವಾಹಿ ತೊರೆದಿದ್ರು. ನಂತರ ನಟಿ ಅಂಜಲಿಯವರು ಪಾತ್ರದಿಂದ ಹೊರಬಂದರು. ನಿರ್ಮಾಣ ಸಂಸ್ಥೆ ಜೊತೆಗಿನ ಬಿಕ್ಕಟ್ಟು ಜೊತೆಗೆ ಕಥೆಯಲ್ಲಿ ಆದ ಬದಲಾವಣೆಗಳು ಅಂಜಲಿಯವರ ಸಿಟ್ಟಿಗೆ ಕಾರಣವಾಗಿತ್ತು. ಹೀಗಾಗಿ ಪಾತ್ರಕ್ಕೆ ವಿದಾಯ ಹೇಳಿದ್ರು. ಸದ್ಯ ಲಕ್ಷ್ಮಿ ಪಾತ್ರವನ್ನ ಮಾಧುರಿ ಅವರು ನಿರ್ವಹಿಸುತ್ತಿದ್ದಾರೆ. ವಿಶ್ವನ ಪಾತ್ರ ಬದಲಾವಣೆಯಾಗಿದೆ. ಪುಟಾಣಿ ಬಾಲಕಿ ನಿಶಿತಾ ಪಾತ್ರ ಬದಲಾಯಿತು. ಇದಾದ ಬೆನ್ನಲ್ಲೇ ಲಕ್ಷ್ಮಿ ಅತ್ತೆಗೆ ಲಲಿತಾ ಪಾತ್ರ ಮಾಡುತ್ತಿದ್ದ ನಟಿ ವಿಜಯಲಕ್ಷ್ಮಿ ಸುಬ್ರಹ್ಮಣಿ ಪಾತ್ರ ಎಂಡಾಯಿತು. ಈ ವಿಚಾರದಲ್ಲೂ ಸಾಕಷ್ಟು ಸುದ್ದಿಯಾಗಿತ್ತು ಧಾರಾವಾಹಿ. ನನಗೆ ಮಾಹಿತಿಯನ್ನೇ ನೀಡದೆ ನನ್ನ ಪಾತ್ರ ಕೊನೆಯಾಗಿದೆ ಎಂದು ವಿಜಯಲಕ್ಷ್ಮಿಯವರು ಬೇಸರ ಹೊರಹಾಕಿದ್ರು. ಇದಾದ ಬಳಿಕ ನೀಲು ಪಾತ್ರಧಾರಿ ಮಾನಸ ಮನೋಹರ್ ಅವರು ಪಾತ್ರದಿಂದ ಹೊರಬಂದಿದ್ದಾರೆ. ತುಂಬು ಗರ್ಭಿಣಿಯಾಗಿದ್ದ ನಟಿ ತಮ್ಮ ಕೈಯಲ್ಲಿ ಆಗುವವರೆಗೂ ಪಾತ್ರವನ್ನ ನಿಭಾಯಿಸಿದ್ರು. ಈಗ ಸೌಪರ್ಣಿಕಾ ಪಾತ್ರಕ್ಕೆ ನಟಿ ಯಶಸ್ವಿನಿ ವಿದಾಯ ಹೇಳಿದ್ದಾರೆ. ಸೌಪರ್ಣಿಕಾ ಅಣ್ಣ ಪಾತ್ರ ಮಾಡಿದ್ದ ರಘು ಮುಖರ್ಜಿ ಅವರು ಧಾರಾವಾಹಿಯ ಪ್ರಾರಂಭದಲ್ಲಿ ಕಾಣಿಸಿಕೊಂಡಿದ್ರು. ಆಕ್ಸಿಡೆಂಟ್ ಒಂದರಲ್ಲಿ ಪಾತ್ರ ಮುಕ್ತಾಯವಾಗಿತ್ತು. ಭಾವನಾ ಮದುವೆ ದಿನವೇ ಶ್ರೀಕಾಂತ್ ಪಾತ್ರವನ್ನ ಎಂಡ್ ಮಾಡಿದ್ರು. ಅಣ್ಣನ ಸಾವಿಗೆ ಭಾವನಾಳೆ ಕಾರಣ ಅಂತ ಸೌಪರ್ಣಿಕಾ ಕೆಂಡ ಕಾರ್ತಿದ್ಲು. ಆಸ್ತಿಯೆಲ್ಲ ಭಾವನಾ ಆಕೆಯ ಹೆಸರಿಗೆ ಬರೆದುಕೊಟ್ಟಿದ್ದಳು. ಇದೇ ಕೇಸ್ನಲ್ಲಿ ಸಿದ್ದೇಗೌಡರು ಜೈಲ್ ಸೇರಿದ್ರು. ಇನ್ನೇನು ಶಿಕ್ಷೆ ಪ್ರಕಟ ಆಯಿತು ಅನ್ನುವಷ್ಟರಲ್ಲಿ ಸತ್ತು ಹೋಗಿದ್ದ ಶ್ರೀಕಾಂತ್ ಪಾತ್ರಕ್ಕೆ ಮರುಜೀವ ಬಂದಿತ್ತು. ಮಾಸ್ ಎಂಟ್ರಿ ಕೊಟ್ಟು ಸಿದ್ದೇಗೌಡರು ಮತ್ತು ಭಾವನಾ ಬದುಕನ್ನ ಸರಿ ಮಾಡಿದ್ರು. ಅದುವರೆಗೂ ಭಾವನಾ ಮೇಲೆ ಕೆಂಡ ಕಾರ್ತಿದ್ದ ಸೌಪರ್ಣಿಕಾ ಅಣ್ಣ ಹೇಳಿದ ಸತ್ಯ ಕೇಳಿ ಕಂಗಾಲಾಗಿದ್ದರು. ಕೊನೆಗೆ ಎಲ್ಲ ತಪ್ಪಿಗೂ ತನ್ನ ಗಂಡ ರವಿ ಕಾರಣ ಅಂತ ಗೊತ್ತಾಗಿ ಅವನಿಗೆ ಶಿಕ್ಷೆ ಆಗುವಂತೆ ಮಾಡಿದ್ದಳು. ಪಾತ್ರಕ್ಕೆ ಹ್ಯಾಪಿ ಎಂಡಿಂಗ್ ಕೊಟ್ಟಿದ್ದಾರೆ ನಟಿ ಯಶಸ್ವಿನಿ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.